ದಲಿತ ಸಿಎಂಗೆ ಅವಕಾಶ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾವಗಡಕ್ಕೆ ಕೈ ಶಾಸಕ HV ವೆಂಕಟೇಶ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಹೋಗಿದ್ರು ಆ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ದಲಿತ ಸಿಎಂಗೆ ಅವಕಾಶವನ್ನು ಕೊಡಲಿ, ಅದು ಸಂತೋಷ ಆಗುತ್ತೆ ನಮಗೆ, ಈ ರೀತಿಯಾದ ಮಾತು ಕೇಳಿ ಬರ್ತಾ ಇದೆ. ಪಾವಗಡದ ಒಂದು ಕೈ ಶಾಸಕ ಆಗಿರುವಂತಹ HV ವೆಂಕಟೇಶ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಪವರ್ ಶೇರಿಂಗ್ ಆಗೋದಾದರೆ ದಲಿತರಿಗೆ ಸಿಎಂ ಅವಕಾಶವನ್ನು ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ದಲಿತ ಸಿಎಂ ಕೂಗು ಕುರಿತು ತುಮಕೂರಿನಲ್ಲಿ ಈ ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೆಂಕಟೇಶ್. ಸಿದ್ದರಾಮಯ್ಯನವರು ಮುಂದುವರೆದರು, ಓಕೆ, DK ಸಾಹೇಬರು ಸಿಎಂ ಸ್ಥಾನ ಕೊಟ್ಟರು, ಓಕೆ, ಆದರೆ ದಲಿತರನ್ನು ಸಿಎಂ ಮಾಡಿದ್ರು ಕೂಡ ನಮಗೆ ಸಂತೋಷ, ಮಾಡಲಿ, ಅವ್ರಿಗೂ ಕೂಡ ಕೊಟ್ಟಿಲ್ವಲ್ಲ, ಅವಕಾಶ ಕೊಡಲಿ ಅಂತ. 2013ರಲ್ಲಿ ನಾನು ಕೂಡ ಸೋತಿದ್ದೆ, G ಪರಮೇಶ್ವರ್ ಕೂಡ ಸೋತಿದ್ರು. G ಪರಮೇಶ್ವರ್ ಗೆದ್ದಿದ್ರೆ ಅವರು ಸಿಎಂ ಕುರ್ಚಿ ಮೇಲೆ ಕೂತ್ಕೋತಿದ್ರು ಆ ಸಮಯದಲ್ಲಿನೇ ಅಂತ ಹೇಳ್ತಿದ್ದಾರೆ. ಈಗ ಪರಮೇಶ್ವರ್ ಸಾಹೇಬರು ಸಿಎಂ ಆಗಬೇಕು ಅನ್ನೋ ಆಸೆ ನನ್ನದು ಕೂಡ ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಈ ಮೂಲಕ ನಾನು ಮನವಿಯನ್ನು ಕೂಡ ಮಾಡ್ತೇನೆ ಕೂಡ ಬೇಕಾದರೆ ಈಗಲೂ ಕೂಡ. ಏನೇ ಆದರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿದೆ, ನಾವು ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ವೆಂಕಟೇಶ್ ಹೇಳ್ತಾ ಇದ್ದಾರೆ. ಹೌದು, ಏನು ನಿಜಕ್ಕೂ ಕೂಡ ಏನು ಅಂತಂದರೆ ಈ ಒಂದು ದಲಿತರ ಸಿಎಂ ಕೂಗು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಇದೆ, ಇನ್ನೂ ಕೂಡ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ. ಆದರೆ ಈಗ ಈ ಬಾರಿಯಾದರೂ ಆಗ್ತಾರ? ಒಂದು ಕಡೆ DK ಶಿವಕುಮಾರ ನನಗೇ ಬೇಕಂತ ಕೂತ್ಕೊಂಡಿರುವಾಗ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿಯೇ ಇದೆ. ಆದರೆ ಹೈಕಮಾಂಡ್ ಯಾರ ಕಡೆ ಒಲವು ತೋರಿಸುತ್ತೆ? ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಟು, DK ಶಿವಕುಮಾರ್ ಅವರನ್ನು ಬಿಟ್ಟು ಯಾರೊಬ್ಬರ ದಲಿತರನ್ನು ನಾವು ಸಿಎಂ ಮಾಡ್ತೀವಿ ಅಂದರೆ ಇವರಿಬ್ಬರು ನಾಯಕರು ಒಪ್ಕೊಳ್ತಾರ? ಪರಮೇಶ್ವರ್ ಅವರು ಆದರೂ ಓಕೆ, ನಮಗೆ ಖುಷಿ ಇದೆ ಅಂತ ಏನು ವೆಂಕಟೇಶ್ ಹೇಳ್ತಾ ಇದ್ದಾರೆ. ಹೌದು, ನಿಜಕ್ಕೂ ಕೂಡ ಅವರು 2013ರಲ್ಲಿ ನಾನು ಸೋತಿದ್ದೆ, ಪರಮೇಶ್ವರು ಸೋತಿದ್ರು, ಒಂದು ವೇಳೆ ಅವಾಗ ಏನಾದರೂ ಗೆದ್ದಿದ್ದರೆ ಪರಮೇಶ್ವರ್ ಅವರು ಅವರೇ ಸಿಎಂ ಆಗಿರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೋ ಗೊತ್ತಿಲ್ಲ, ಆದರೆ ಅವರೇ ಆಗ್ತಾ ಇದ್ರು. ಅದೇನೇ ನಾವು ಚರ್ಚೆಗಳು ಮಾಡಿದ್ರು, ಮಾತಾಡಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಅಂತಿಮವಾಗಿರುತ್ತೆ. ಆದರೆ ನಮ್ಮ ಆಸೆ ಅಭಿಪ್ರಾಯಗಳನ್ನು ತಿಳಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲವಾ ಅನ್ನೋಂಥ ರೀತಿಯಲ್ಲಿ ತುಮಕೂರಿನಲ್ಲಿ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರು ಏನು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಒಂದು ಕಡೆ ನಾನೇ ಇರ್ತೀನಿ ಅನ್ನೋಂಥ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ತುಮಕೂರಿನಲ್ಲಿ ಈ ರೀತಿಯಾದಂತಹ ಶಾಸಕ ವೆಂಕಟೇಶ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ತಮ್ಮ ಒಂದು ಮತವನ್ನು, ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಪರಮೇಶ್ವರ್ ಅವರಿಗೆ. ಬರೀ ಪರಮೇಶ್ವರ್ ಅಂತ ನಾವು ಹೇಳ್ತಾ ಇಲ್ಲ ನೋಡಿ, ಸಿದ್ದರಾಮಯ್ಯ ಅವರೇ ಮುಂದುವರೆದರೂ ನಮಗೆ ಸಂತೋಷ, DK ಶಿವಕುಮಾರ್ ಅವರು ಸಿಎಂ ಆದ್ರೂ ಸಂತೋಷ, ಮತ್ತು ಪರಮೇಶ್ವರ್ ಅವರು ಏನಾದರೂ ಸಿಎಂ ಆದರೆ ಅದು ಕೂಡ ನಮಗೆ ಸಂತೋಷನೇ. ಯಾರಾದರೆ ಏನು, ಹೈಕಮಾಂಡ್ ನಾಯಕರು ಹೇಳ್ದಂಗೆ ನಾವು ಕೇಳ್ತೀವಿ, ನಾವು ಬದ್ಧರಾಗಿರ್ತೀವಿ, ಎಲ್ಲವನ್ನು ಕೂಡ ನಾವು ಸ್ವೀಕರಿಸ್ತೀವಿ, ಒಪ್ಪುತ್ತೀವಿ ಅನ್ನುವಂತಹ ಮಾತನ್ನು ಸಂತೋಷದಿಂದಲೇ ಹೇಳಿರುವಂಥದ್ದು ವೆಂಕಟೇಶ್. ಈ ಒಂದು ವಿಚಾರವಾಗಿ ಕಳೆದ ಕೆಲವೊಂದು ಹಿಂದಿನ ವರ್ಷಗಳ ದಿನಗಳೇ ಏನಿದೆ, ಅಲ್ಲಿ ಪರಮೇಶ್ವರ್ ಅವರು ಏನು ಮಾಡಿದರು ಮತ್ತು ಬೇರೆ ಬೇರೆ ನಾಯಕರು ಯಾವ ರೀತಿಯಾಗಿ ಕೆಲಸ ಮಾಡಿದರು ಅದೆಲ್ಲವನ್ನು ಕೂಡ ನೆನೆಸೋಕ್ಕಾಗುತ್ತೆ ನಾವು. ಹೀಗಾಗಿ ಪರಮೇಶ್ವರ್ ಅವರೇ ಸಿಎಂ ಆದರೆ ನಮಗೇನು ಅಭ್ಯಂತರ ಇಲ್ಲ, ಅವರು ಕೂಡ ಅರ್ಹರಿದ್ದಾರೆ ಆ ಒಂದು ಸ್ಥಾನಕ್ಕೆ ಅನ್ನುವಂತಹ ಮಾತನ್ನು ವೆಂಕಟೇಶ್ ಈ ರೀತಿಯಾಗಿ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.